ಹೇಳೋಣ. ಗೆಳೆಯ, ಈಗ ಮಲ್ಲಿಗೆ ಪ್ರಜ್ಞೆ ಬಂತೇನೋ? ಇಂಪ್ರೂವ್ಮೆಂಟ್ಸ್ ಏನಾದರೂ ಇದೆಯಾ? ಏನೂ ಇಲ್ಲ ಕಣ, ಇನ್ನೂ ಹಾಗೆ ಇದ್ದಾಳೆ, ಪ್ರಜ್ಞೆ ಬಂದಿಲ್ಲ. ಗೌತಮ್, ಈಗ ಎಲ್ಲಿದೆಯಾ ನೀನು? ನಾವು ಹಾಸ್ಪಿಟ್ಲಿಗೆ ಬರ್ತಾ ಇದ್ದೀವಿ. ಬೇಡ ಅಪರ್ಣ, ಅವಳನ್ನು ನೀವು ಈ ಸ್ಥಿತಿ ನೋಡಬಾರ್ದು. ಅವಳಿಗೆ ಎಚ್ಚರ ಆಗಲಿ, ಆಮೇಲೆ ನಾನೇ ಫೋನ್ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಬನ್ನಿ. ಅವಳನ್ನ ಹೀಗೆ ನೋಡೋದಕ್ಕೆ ಭಾಳ ಹಿಂಸೆ ಆಗುತ್ತೆ, ಮನಸ್ಸಿಗೆ ಕಷ್ಟ ಆಗುತ್ತೆ, ನನಗೆ ಇಷ್ಟ ಆಗಲ್ಲ ಅದು. ಸರಿ, ಈಗ ನೀನು ಎಲ್ಲಿದ್ಯಪ್ಪ? ನಾನೀಗ ಮನೆಗೆ ಹೊರಟಿದ್ದೀನಿ, ಭೂಮಿಕಾ ಇಲ್ಲೇ ಇರ್ತಾರೆ. ಅದಕ್ಕೆ ಒಬ್ಬರೇ ಇದ್ದಾರಾ ಅಥವಾ ಯಾರಾದರೂ ಜೊತೆಗಿದ್ದಾರಾ? ಇಲ್ಲ ಇಲ್ಲ, ಜಯದೇವ್ ಇದ್ದಾನೆ, ಬಟ್ ಮನೆಯಿಂದನೂ ಯಾರಿಗೂ ಬರೋದು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಅವ್ರು ಯಾರು ಇದನ್ನು ನೋಡೋದು ಬೇಡ ಕಣ. ಮಲ್ಲಿ ಚೆನ್ನಾಗಿದ್ದಾಗ ಅವರೆಲ್ಲರೂ ನೋಡಿದ್ದಾರೆ, ಅದು ಹಾಗೆ ಇದ್ಬಿಡ್ಲಿ, ಡಿಸ್ಟರ್ಬ್ ಆಗೋದು ಬೇಡ ಅಂತ. ಕರೆಕ್ಟ್ ಗೆಳೆಯ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅವರೆಲ್ಲಿಗೆ ಬಂದರೆ ಸುಮ್ಮನೆ ದುಃಖ ಜಾಸ್ತಿ ಆಗುತ್ತೆ. ಸರಿ, ನೀನು ಹೇಗಿದ್ಯಪ್ಪ? ಇದೀನಪ್ಪ. ಇದನ್ನೆಲ್ಲ ನೋಡ್ತಾ ಇದ್ರೆ ಮನ್ಸಿಗೆ ಭಾಳ ಹಿಂಸೆ ಆಗುತ್ತೆ ಕಣ. ತಡ್ಕೊಳ್ಳೋದು ಸುಲಭ ಅಲ್ಲ. ಒಂದು ಕಡೆ ಮಲ್ಲಿಗೆ ಹೀಗಾಯ್ತಲ್ಲ ಅಂತ ಬೇಜಾರು, ಇನ್ನೊಂದು ಕಡೆ ಮಗು ಹೀಗೆ ಕಾಯುತ್ತಲ್ಲ ಅಂತ ಸಂಕಟ ಕಣ. ಮಗು ಹೀಗೆ ಆಯಿತು. ಎಷ್ಟು ಆಸೆ ಪಟ್ಕೊಂಡಿದ್ದೆ, ಮನೆಗೊಂದು ಮಗು ಬರುತ್ತೆ, ನಾನು ದೊಡ್ಡಪ್ಪ ಆಗ್ತೀನಿ ಅಂತ. ಅದು ನೋಡಿದ್ರೆ ಹೀಗಾಗೋಯ್ತು. ಏನು ಹೇಳಬೇಕು ಇದಕ್ಕೆಲ್ಲ? ಆಸೆ ಪಡೋದೇ ತಪ್ಪೇನೋ? ಯಾಕೋ ಹೀಗೆಲ್ಲ ಆಗುತ್ತೆ? ಗೌತಮ್, ಸಮಾಧಾನ ಮಾಡ್ಕೋ, ಮನ್ಸಿಗೆ ಹಚ್ಕೋಬೇಡ ಪ್ಲೀಸ್. ಸರಿ, ನಾನು ಆಮೇಲೆ ಯಾವಾಗಲಾದರೂ ಕಾಲ್ ಮಾಡ್ತೀನಿ. ಓಕೆ? ಹಾಂ, ಓಕೆಪ್ಪ, ಬಾಯ್. ಇವಳೊಬ್ಳು ಈ ಪ್ರೋ ಒಂಥರ ಅಂಟ ಆದ್ರೆ ಇವಳು ಇನ್ನೊಂಥರ ಅಂಟ. ನರ್ಸ್, ನನ್ನ ವೈಫ್ಗೆ ಯಾವಾಗ ಪ್ರಜ್ಞೆ ಬರ್ಬೋದು? ಏನಾದರೂ ಐಡಿಯಾ ಇದೆಯಾ? ಟ್ರೀಟ್ಮೆಂಟ್ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಅಲ್ವಾ, ಏನು ಹೇಳೋದಕ್ಕಾಗಲ್ಲ, ಸ್ವಲ್ಪ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿ, ಅದನ್ನೇ ತಾನೇ ಮಾಡ್ತಾ ಇರೋದು. ನನ್ನ ಹೆಂಡತಿ ಮೇಲೆ ನನಗಿರೋ ಪ್ರೀತಿ ನಿಮ್ಗೇನ್ರಿ ಅರ್ಥ ಆಗ್ಬೇಕು? ನೋಡಿ ಅದಕ್ಕೆ ಹೆಂಗ್ ಮಾತಾಡ್ತಾರ ಅವರು. ಜಯದೇವ್ ಅವರೇ, ಪ್ಲೀಸ್ ಪ್ಲೀಸ್ ರಿಲ್ಯಾಕ್ಸ್, ಸಮಾಧಾನ ಮಾಡ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ಧೈರ್ಯ ತಂದ್ಕೋತಾ ಇದ್ದೀನಿ. ಅದಕ್ಕೆ ನೀವ್ ಹೇಳ್ದಾಗೆ ಮಲ್ಲಿ ಹುಷಾರಾಗ್ತಾಳೆ, ಅವಳಿಗೆ ಏನು ಆಗಲ್ಲ ಗೊತ್ತು ನನಗೆ. ಕೇಳತ್ತಪ್ಪ ಅದಕ್ಕೆ ಹೆಂಗ್ ಮಾತಾಡ್ತಾಳೆ ನೋಡಿ ಅವಳು. ನೋಡಿ, ನಿಮ್ಮ ಒತ್ತಾಟ ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಆ ದೇವ್ರು ನಂಬಿ, ಆ ದೇವ್ರು ನಮ್ ಕೈ ಬಿಡಲ್ಲ. ಪ್ಲೀಸ್, ಇಟ್ಸ್ ಓಕೆ. ಆ ದೇವರೇ ಬಂದು ಎಬ್ಸಿದ್ರು ಅವಳಿಗೆ ಪ್ರಜ್ಞೆ ಬರಲ್ಲ. ಯಾಕಂದ್ರೆ ಎಷ್ಟೊತ್ತಾಗಲೇ ಇಷ್ಟೊತ್ತಿಗೆ ಟಾಸ್ಕ್ ಕಂಪ್ಲೀಟ್ ಮಾಡಿರ್ತಾಳೆ. ನೋಡಿ ನರ್ಸ್, ಆವಾಗ್ಲಾಗ ಮಾತಾಡೋದಿಕ್ಕೆ ರಿಯಲಿ ಸಾರಿ, ಬೇಜಾರು ಮಾಡ್ಕೋಬೇಡಿ. ಅದು ನನ್ನ ಹೆಂಡತಿ ಮೇಲಿರೋ ಪ್ರೀತಿಗೆ ಕನ್ಸರ್ನಿಂದ ಆ ಥರ ಮಾತಾಡ್ಬಿಟ್ಟೆ. ನೋಡಿ, ಈಗಲಾದ್ರೂ ಹೇಳಿ, ನಿಮ್ಮ ಟ್ರೀಟ್ಮೆಂಟ್ ನೀವು ಕರೆಕ್ಟಾಗಿ ಕೊಟ್ಟಿದ್ದೀರಾ? ರಿಸಲ್ಟ್ ಸಿಗ್ತಿದ್ಯಾ? ನನ್ನ ಕೆಲಸನ ನಾನು ನೀಟಾಗಿ ಮಾಡಿದ್ದೀನಿ. ಅವ್ರಿಗೆ ಸಂಜೆ ಒಳಗಡೆ ಪ್ರಜ್ಞೆ ಬರ್ಬೋದು, ವೆಯ್ಟ್ ಮಾಡಿ. ಅಲ್ಲಿಗೆ ನಾನು ಹೇಳಿದ ಕೆಲಸ ಮಾಡಿದಾಳೆ. ಪರವಾಗಿಲ್ವೇ? ಚೆನ್ನಾಗಿ ಆಕ್ಟ್ ಮಾಡ್ತಾಳೆ. ಫೈನಲಿ ನಾವು ಸುತ್ತಾಡೋದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಪಾರ್ಥ? ಮುಖ ಯಾಕೆ ಹೀಗೆ ಮಾಡ್ಕೊಂಡಿದ್ದೀರಾ? ನಾವು ಹೊರಗಡೆ ಹೋಗ್ತಾ ಇರೋದು ಖುಷಿಯಾಗಿ ಸುತ್ತಾಡ್ಕೊಂಡು ಬರೋದಕ್ಕೆ. ಸ್ವಲ್ಪ ಖುಷಿಯಾಗಿರಿ. ಹಲೋ, ನಿಮಗೆ ಹೇಳ್ತಿರೋದು ನಾನು, ಖುಷಿಯಾಗಿರಿ ಸ್ವಲ್ಪ.
ಅಟ್ಲೀಸ್ಟ್ ಸ್ಮೈಲ್ ಮಾಡಿ ಒಂಚೂರು. ಆಹಾ ಹಾ ಹಾ, ನೀವು ನಿನ್ನ ಸ್ಮೈಲು ಆ ದೇವ್ರಿಗೆ ಇಷ್ಟ ಆಗಬೇಕು. ಪರವಾಗಿಲ್ಲ ಬಿಡಿ, ಇಷ್ಟಾದರೂ ಸ್ಮೈಲ್ ಮಾಡಿದ್ರಲ್ಲ, ನಂಗೆ ಅದೇ ಸಮಾಧಾನ. ಪಾರ್ಥ, ಹೌದು, ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಗಾದ್ರು ಅದೇ ಎಲ್ಲಿಗೆ ಅಂತ. ಪಾರ್ಥ, ನಾವು ನೋಡದೇ ಇರೋ ಜಾಗ ಇದ್ರೆ ಹೇಳಿ, ಅಲ್ಲಿಗೆ ಹೋಗೋಣ. ನೋಡಿ, ಮತ್ತೆ ಸೈಲೆನ್ಸು. ಹೋಗಿ ಬಾರ್ದ ನೀವು? ಏನು ಅಪರೂಪಕ್ಕೆ ಹೊರಗಡೆ ಹೋಗ್ತಾ ಇದೀವಿ, ಖುಷಿ ಖುಷಿಯಾಗಿ ಹೋಗಿ ಬರೋಣ ಅಂದ್ರೆ ನೀವು ಬೇರೆ ಏನು ಮಾತಾಡಲ್ಲ. ಸರಿ, ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಬನ್ನಿ ಹೋಗೋಣ. ಪಾರ್ಥ, ಈಗ ನಾವ್ ಎಲ್ಲಿಗೆ ಹೋಗ್ತಿದೀವಿ ಹೇಳಿ? ಅಯ್ಯೋ, ಹೇಳ್ತೀನಿ ಬನ್ನಿ. ಇವ್ರಿಗೆ ಪ್ರಜ್ಞೆ ಏನಾದರೂ ಬಂದಿತ್ತಾ? ಇಲ್ಲ ಡಾಕ್ಟರ್, ನೀವು ಹೇಳಿರೋ ಮೆಡಿಸಿನ್ಸ್ ಎಲ್ಲ ನಾನು ಕರೆಕ್ಟಾಗಿ ಕೊಡ್ತಿದ್ದೀನಿ, ಬಟ್ ಯಾವುದೇ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇಲ್ಲ. ಡಾಕ್ಟರ್, ಸಂಜೆ ಅಷ್ಟರಲ್ಲಿ ಪ್ರಜ್ಞೆ ಬರುತ್ತೆ ಅಂತ ಹೇಳಿದ್ರಿ, ಏನಾಯ್ತು? ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಇದ್ವಿ, ಬಟ್ ಯಾವುದೇ ಇಂಪ್ರೂವ್ಮೆಂಟ್ ಅವರಲ್ಲಿ ಕಾಣಿಸ್ತಾ ಇಲ್ಲ. ಅದೇ ಕಾಣಿಸೋದಕ್ಕೆ ಸಾಧ್ಯ? ನನ್ನ ಕಡೆಯಿಂದ ಬೇರೆ ಟ್ರೀಟ್ಮೆಂಟೇ ಕೊಡಿಸಿಲ್ವಾ ಈ ಡಾಕ್ಟ್ರ್? ಒಳ್ಳೆ ಅಲ್ಲ, ಮತ್ತೀಗೇನು ಮಾಡೋದು? ಅವ್ರ ಪರಿಸ್ಥಿತಿ ಇದೇ ರೀತಿ ಕಂಟಿನ್ಯೂ ಆದರೆ ಅವ್ರಿಗೆ ಆಪ್ರೇಷನ್ ಮಾಡಬೇಕಾಗತ್ತೆ. ಆ್ಯಂಡ್ ಅದು ಮೇಜರ್ ಆಪ್ರೇಷನ್ ಆಗಿರುತ್ತೆ. ರಿಸ್ಕ್ ತಗೋಬೇಕಾಗತ್ತೆ. ಅದಕ್ಕೆ ಹಾಗಂತ ಭಯ ಪಡಬೇಡಿ, ವೆಯ್ಟ್ ಮಾಡೋಣ. ಈಗಲೇ ಯಾವುದೇ ಡಿಸಿಷನ್ಗೂ ಬರೋದು ಬೇಡ. ಡಾಕ್ಟರ್, ನನ್ನ ವೈಫ್ಗೇನು ಆಗಲ್ಲ ತಾನೆ? ಹುಷಾರಾಗ್ತಾಳೆ ತಾನೆ? ಪ್ರಜ್ಞೆ ಬರುತ್ತಲ್ವಾ? ಹೇಳಿದ್ನಲ್ಲ, ಇವಾಗಲೇ ಏನೂ ಹೇಳೋದಕ್ಕಾಗೋದಿಲ್ಲ ಅಂತ. ದೇವ್ರ ಮೇಲೆ ಭಾರ ಹಾಕಿ. ಇಂಥ ಸಿಚುವೇಶನಲ್ಲಿ ನಾವು ಅಷ್ಟೇ ಮಾಡೋದಕ್ಕಾಗೋದು. ಜಯದೇವ್ರೆ, ಪ್ಲೀಸ್ ನೋಡಿ, ಮಲ್ಲಿಗೇನೂ ಆಗಲ್ಲ. ಅವಳು ಹುಷಾರಾಗ್ತಾಳೆ. ನೀವು ಇಷ್ಟೊಂದು ವೀಕ್ ಆಗಬೇಡಿ ಪ್ಲೀಸ್. ಅಷ್ಟಾದ್ರೆ ಸಾಕು. ಅದಕ್ಕೆ ನಿಜ, ಅದಕ್ಕೆ ಅವಳು ಇಲ್ಲದೆ ನನ್ನ ಕೈಲಿ ಇರೋಕ್ಕಾಗೋದಿಲ್ಲ. ನೋಡಿ, ನೀವು ಇಷ್ಟೊಂದು ವೀಕ್ ಆಗಬೇಡಿ. ನೀವು ಕೂತ್ಕೊಳ್ಳಿ ನೀವು. ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ ಮೈ ಡಿಯರ್ ಭೂಮಿಕಾ? ನನಗೆ ಖುಷಿಲಿ ಎದ್ದು ಕುಣಿದಾಡಬೇಕು ಅನ್ನಿಸ್ತಿದೆ, ಆದರೆ ಸುತ್ತಮುತ್ತ ಅಟ್ಮಾಸ್ಫಿಯರ್ ಸಪೋರ್ಟ್ ಮಾಡ್ತಿಲ್ಲ. ಹಾ ಭೂಮಿಕಾ, ಹೇಳಿ. ಡಾಕ್ಟರ್ ಬಂದಿದ್ರಾ? ಏನು ಹೇಳಿದ್ರು? ಇಲ್ಲ ಗೌತಮ್ ಅವರೇ, ಮಲ್ಲಿ ಸಿಚುವೇಶನಲ್ಲಿ ಯಾವ ಇಂಪ್ರೂವ್ಮೆಂಟು ಇಲ್ಲ. ಹೀಗೆ ಇದ್ರೆ ಆಪ್ರೇಷನ್ ಮಾಡಬೇಕಾಗುತ್ತೆ ಅಂದರು. ಆಪ್ರೇಷನ್? ಅದು ತುಂಬ ರಿಸ್ಕು ಅಂತಲೂ ಹೇಳ್ತಿದ್ದಾರೆ. ನನಗಂತೂ ತುಂಬಾ ಭಯ ಆಗ್ತಿದೆ. ನೀವು ಇಲ್ಲಿದ್ದರೆ ಒಳ್ಳೇದು ಅಂತ ಅನ್ಸುತ್ತೆ. ನೀವು ಪ್ಲೀಸ್ ಬರೋಕ್ಕಾಗತ್ತಾ? ಸರಿ, ನೀವು ಟೆನ್ಷನ್ ಮಾಡ್ಕೊಬೇಡಿ, ನಾನು ಈಗಲೇ ಬರ್ತಾ ಇದ್ದೀನಿ. ಥ್ಯಾಂಕ್ ಯು. ಆನಂದ್, ನೀನೊಂದನ್ನು ಗಮನಿಸಿದ್ಯಾ? ಏನು? ನಾನಂತೂ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಅಪೇಕ್ಷೆ ಇದ್ದಾಳಲ್ಲ, ಅವಳು ಮೊದಲಿನ ಥರ ಇಲ್ಲ, ತುಂಬಾ ಬದಲಾಗಿದ್ದಾಳೆ. ನಿನಗೆ ಯಾಕೆ ಹಾಗನ್ನಿಸ್ತು? ಪಾಪ ಅವಳೇನೇ ಮಾಡಿದ್ಲು. ಯಾರೇನು ಅಂತ ಗೊತ್ತಾಗೋವರೆಗೂ ಎಲ್ಲರೂ ಪಾಪನೇ. ಅಮ್ಮ, ಈಗೇನು ಅಂತ ಸರಿಯಾಗಿ ಹೇಳು. ಮೊನ್ನೆ ಸೀಮಂತದಲ್ಲಿ ನೋಡಿಲ್ವಾ, ಅವಳು ಭೂಮಿಕಾ ಜೊತೆ ಇರ್ತಾನೆ ಇರಲಿಲ್ಲ. ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ಲು. ಅದಂತೂ ಕ್ಲಿಯರಾಗಿ ಕಾಣ್ತಾ ಇತ್ತು. ಲೇ ಅಪರ್ಣ, ಅವಳು ಅತ್ತಿಗೆ ಜೊತೆಗೆ ಇರಲಿಲ್ಲ ಅಂದ ಮಾತ್ರಕ್ಕೆ ಅಲ್ಲೇನೋ ಇದೆ ಅಂತ ಅರ್ಥನಾ? ಆನಂದ್, ಕೆಲವೊಂದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಮುಖ ಮನ್ಸಿನ ಕನ್ನಡಿ ಅಂತ ಹೇಳಲ್ವಾ, ಹಾಗೆ ಅವ್ರ ಹಾವ ಭಾವ, ಬಾಡಿ ಲ್ಯಾಂಗ್ವೇಜ್ ಅದರಲ್ಲೇ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಮುಂಚೆ ಎಲ್ಲ ನೋಡು, ಅಪೇಕ್ಷೆ ಅಕ್ಕ ಅಕ್ಕ ಅಂತ ಅಕ್ಕನ ಸರ್ಗಿಟ್ಕೊಂಡೇ ಓಡಾಡೋಳು. ಈಗ ನೋಡು ಎಷ್ಟು ಬದಲಾಗಿದ್ದಾಳೆ. ಫಾರ್ ಎಕ್ಸಾಂಪಲ್, ಈಗ ಮಲ್ಲಿಗೆ ಆಕ್ಸಿಡೆಂಟ್ ಆಗಿದೆ, ಹೋಗು ಹಾಸ್ಪಿಟ್ಲಲ್ಲಿ ನೋಡಬೇಕು ಅಂತಲೂ ಅನಿಸಿಲ್ವಾ ಅವಳಿಗೆ? ಲೇ ಅಪರ್ಣ, ವಿಷಯ ಸರಿ ಗೊತ್ತಿಲ್ಲದೆ ಒಬ್ರ ಬಗ್ಗೆ ಜಡ್ಜ್ ಮಾಡಿದ್ರೆ ತಪ್ಪಾಗುತ್ತೆ ಕಣೆ.
ಈಗ ನಮಗೆ ಗೆಳೆಯನಂದ ಹಾಸ್ಪಿಟ್ಲಿಗೆ ಬರಬೇಡಿ ಅಂತಂದ, ಅದೇ ಥರ ಅವ್ರಿಗೂ ಹೇಳಿದ್ದಾನೆ, ಅದಕ್ಕೆ ಅವ್ರು ಹೋಗಿಲ್ಲ. ಅಲ್ಲದೆ ಅವಳಿನ್ನೂ ಚಿಕ್ಕ ಹುಡುಗಿ ಕಣೆ, ಅಷ್ಟು ಮೆಚುರಿಟಿ ಇಲ್ಲ ಅವಳಿಗೆ. ಆನಂದ್, ಮನೆಯವರು ಮನೆಯವರೇ, ನಮಗೂ ಅವ್ರಿಗೂ ವ್ಯತ್ಯಾಸ ಇಲ್ವಾ? ಅಲ್ಲ ಕಣೆ, ನಿನಗದೆಲ್ಲ ಅರ್ಥ ಆಗಲ್ಲ ಬಿಡು. ಭೂಮಿಕಾ, ಶಿ ಇಸ್ ಡಾಕ್ಟರ್ ಇಂದುಮತಿ. ಹಲೋ. ಭೂಮಿಕಾ ಮೈ ವೈಫ್. ಡಾಕ್ಟರ್, ಇವರು ಡಾಕ್ಟರ್ ಇಂದುಮತಿ ಅಂತ ನಂಗೆ ಭಾಳ ಪರಿಚಯ ಇರೋರು. ಶಿ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್. ನೋ 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 ಗಾಡ್. ಐ ವಾಂಟ್ ಹ್ಯಾವ್ ಎ ಸೆಕೆಂಡ್ ಒಪಿನಿಯನ್. ಇವ್ರು ಒಂದ್ಸತಿ ಮಲ್ಲಿನ ಚೆಕ್ ಮಾಡ್ಬೋದಾ ಅಂತ. ಯಾ ಶೋರ್, ನಿಮಗೆ ಸೆಕೆಂಡ್ ಒಪಿನಿಯನ್ ತಗೋಬೇಕು ಅಂತ ಅನ್ಸಿದ್ರೆ ನಥಿಂಗ್ ರಾಂಗ್. ಥ್ಯಾಂಕ್ ಯು. ಪ್ಲೀಸ್ ಕಮ್ ಡಾಕ್ಟರ್. ಪ್ಲೀಸ್. ನಾವೇನಾದ್ರೂ ಈ ಥರ ಕಿತಾಪತಿ ಕೆಲಸ ಮಾಡ್ತಿದ್ದೀವಿ ಅಂತ ಡಾಕ್ಟರ್ ಗೊತ್ತಾದ್ರೆ ಏನು ಮಾಡೋದು? ಡಾಕ್ಟರ್, ಹಾಂ ಗೌತಮ್, ನಾನು ಚೆಕ್ ಮಾಡಿದೆ. ಅವ್ರು ಕೊಡ್ತಾ ಇರೋ ಮೆಡಿಸಿನ್ಸು, ಟ್ರೀಟ್ಮೆಂಟು ಎಲ್ಲ ಪ್ರಾಪರ್ ಆಗೇ ಇದೆ. ಇನ್ಫ್ಯಾಕ್ಟ್ ಅವರು ಬೆಸ್ಟ್ ಟ್ರೀಟ್ಮೆಂಟ್ನೇ ಕೊಡ್ತಾ ಇದ್ದಾರೆ. ಆದರೂ ಅವ್ರು ಯಾಕೆ ರಿಕವರ್ ಆಗ್ತಾ ಇಲ್ಲ, ಅವ್ರಿಗೆ ಯಾಕೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಂತ ಅರ್ಥನೇ ಆಗ್ತಾ ಇಲ್ಲ. ಇಟ್ ಲುಕ್ ಸ್ಟ್ರೇಂಜ್. ಇವತ್ತೊಂದಿನ ನೋಡೋಣ. ಪ್ರಜ್ಞೆ ಬಂದಿಲ್ಲ ಅಂದರೆ ಡಾಕ್ಟರ್ ಹೇಳ್ದಾಗೆ ಆಪ್ರೇಷನ್ ಮಾಡಬೇಕಾಗತ್ತೆ. ದೇರ್ ಇಸ್ ನೋ ಅದರ್ ಆಪ್ಷನ್. ಅಬ್ಬಾ, ಸದ್ಯ ಗೊತ್ತಾಗಿಲ್ಲ. ಬಚಾವ್. ಮಲ್ಲಿ ಜೀವಕ್ಕೇನೋ ಅಪಾಯ ಇಲ್ಲ ಅಲ್ವಾ? ಆ ಗ್ಯಾರಂಟಿನ ನಾವು ಕೊಡೋದಕ್ಕಾಗೋದಿಲ್ಲ. ಇಂಥ ಮೇಜರ್ ಆಪರೇಷನ್ಗಳಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ನಾವು ಕೊಡೋ ಟ್ರೀಟ್ಮೆಂಟ್ ಒಂದೇ ಆದರೂ ಒಬ್ರೊಬ್ರು ಬಾಡಿ ಒಂದೊಂದು ಥರ ಅದನ್ನು ರೆಸ್ಪಾಂಡ್ ಮಾಡುತ್ತೆ. ಹಾಗಂತ ಗಾಬರಿ ಆಗಬೇಡಿ, ದೇವ್ರ ಮೇಲೆ ಭಾರ ಹಾಕಿ, ಎಲ್ಲ ಸರಿ ಹೋಗುತ್ತೆ. ಓಕೆ ಡಾಕ್ಟರ್. ಡಾಕ್ಟರ್, ಇವತ್ತೊಂದಿನ ವೆಯ್ಟ್ ಮಾಡಿ ನೋಡೋಣ. ಓಕೆ ಡಾಕ್ಟರ್. ಸರಿ, ನಾನೇನು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ನೀವು ಕೊಟ್ಟಾರೋ ಮೆಡಿಸನ್ನ ಯಾವುದೇ ಡಾಕ್ಟರ್ ಕೈಲೂ ಕಂಡಿಡಿಯೋಕ್ಕಾಗಲ್ಲ ಅಲ್ವಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವ ಮಾರಿ ತಗ್ಲಾಕೊಂಡ್ರೆ ಫಸ್ಟ್ ಕಂಬಿಂದೆ ನೀವಿರ್ತೀರ, ಆಮೇಲೆ ನಿಮ್ಮಿಂದ ನಾನು ಇರ್ಬೇಕಾಗಲ್ಲ. ಸರ್, ನೀವು ಆ ಥರ ಏನು ಹೆದರ್ಕೋಬೇಡಿ. ಒಂದು ವೇಳೆ ಅವ್ರು ಡೆತ್ ಆದ್ರೂ ಸೊ ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗದಿರೋ ಥರ ನಾನು ಟ್ರೀಟ್ ಮಾಡ್ತಿದ್ದೀನಿ. ಸೊ ಯು ಡೋಂಟ್ ವರಿ ಸರ್. ಅಲ್ಲೇ ಸೂಪರ್ ಕಂಡ್ರಿ ನೀವು. ಅಷ್ಟು ಇಲ್ಲೇ ಹೇಳ್ತಾರ ಹೊಸ ಡಾಕ್ಟರ್ಗಿಂತ ಹಳೆ ನರ್ಸೇ ಬೆಟರು ಅಂತ. ನಾನು ಕೊಟ್ಟಿದ್ದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾ? ಮತ್ತೆ ಸರ್, ಇದನ್ನ ಖರ್ಚಿಗೆ ಅಂತ ಇಟ್ಕೊಳ್ಳಿ. ನಾವು ಡೀಲ್ ಪ್ರಕಾರ ಏನು ಮಾತಾಡಿದೀವೋ ಅದು ಬಂದು ನಿಮಗೆ ಸೇರುತ್ತೆ. ಚೆನ್ನಾಗಿ ಕೆಲಸ ಮಾಡ್ತೀರಾ. ಊಟ ಎಷ್ಟು ಚೆನ್ನಾಗಿತ್ತಲ್ವಾ? ಸೂಪರ್ ಆಗಿತ್ತು. ನಾನು ಮುಂಚೆನೇ ಟೇಸ್ಟ್ ಮಾಡಿದ್ನಲ್ಲ, ಅದಕ್ಕೆ ಕರ್ಕೊಂಡು ಹೋದೆ ಅಲ್ಲಿ. ಹೌದಾ? ಹಾ. ಯಾವಾಗ? ನಾನು ನೆಕ್ಸ್ಟ್ ಜೊತೆ ಹೋದಾಗ. ಪಾರ್ಥ, ಅಯ್ಯೋ, ತಮಾಷೆಗೆ ಹೇಳಿದ್ದು, ಯಾಕೆ ಅಷ್ಟೊಂದು ಸೀರಿಯಸ್? ಅದಕ್ಕೆ ಕಾಲ್ ಮಾಡ್ತಾ ಇದ್ದಾರೆ. ಹಾಂ, ಅದಕ್ಕೆ ಹೇಳಿ. ಪಾರ್ಥ ಎಲ್ಲಿದ್ದೀರಾ? ಅದಕ್ಕೆ ನಾನು ಹೊರಗಡೆ ಹೋಗಿದ್ದೆ. ಅದಕ್ಕೆ ಈಗಷ್ಟೇ ಮನೆಗೆ ಬಂದೆ. ಬೈದಿವೆ, ಚಿಕ್ಕದ್ಗೆ ಹೇಗಿದ್ದಾರೆ? ಇದ್ದಾಗೆ ಇದ್ದಾಳೆ. ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಅಲ್ಲ, ನೀವ್ಯಾರು ಇಲ್ಲಿಗೆ ಬಂದೇ ಇಲ್ಲ, ಬರ್ತೀರಿ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನಾವು ಬರಬೇಕು ಅಂತಲೇ ಇದ್ವಿ. ಆದರೆ ಅಪೇಕ್ಷೆ ಅವ್ರಿಗೆ ಸಡನ್ನಾಗಿ ಹುಷಾರಿಲ್ದಂಗೆ ಆಗೋಯ್ತು. ಯಾಕೆ? ಅಪ್ಪಿಗೇನಾಯ್ತು?
ಅದಕ್ಕೆ ಗಾಬರಿ ಆಗೋಂಥದ್ದು ಏನೂ ಇಲ್ಲ. ಶೀಸ್ ಓಕೆ, ನಾವು ಜಸ್ಟ್ ತಲೆನೋವು ಅಷ್ಟೇ. ಅದು ಚಿಕ್ಕದ್ಗೆ ಪ್ರಜ್ಞೆ ಬಂದಮೇಲೆ ನಾವೇ ಬಂದು ನೋಡ್ಕೊಂಡು ಹೋಗೋಣ ಅಂತಿದ್ವಿ. ಚಿಕ್ಕದ್ಗೆ ನಾಳೆ ಪ್ರಜ್ಞೆ ಬರುತ್ತಲ್ವಾ? ಇವತ್ತೊಂದಿನ ನೋಡೋಣ. ಪ್ರಜ್ಞೆ ಬಂದಿಲ್ಲ ಅಂದರೆ ಡಾಕ್ಟರ್ ಹೇಳ್ದಾಗೆ ಆಪರೇಷನ್ ಮಾಡಬೇಕಾಗತ್ತೆ. ಅದಕ್ಕೆ ಇದ್ದೀರಾ? ಹಲೋ. ಹಾಂ ಹೇಳಿ. ಅದಕ್ಕೆ ಯಾಕೇನು ಹೇಳ್ತಾ ಇಲ್ಲ? ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಇಲ್ಲ ಇಲ್ಲ ಹಾಗೇನಿಲ್ಲ ಪಾರ್ಥ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾಂ ಅಪ್ಪಿ ಕೇಳಿದೆ ಅಂತೇಳಿ. ಓಕೆ. ನೋಡಿದ್ರಾ, ಅದಕ್ಕೆ ಕೇಳ್ತಾ ಇದ್ದಾರೆ ಯಾಕೆ ಹಾಸ್ಪಿಟ್ಲಿಗೆ ಬರಲಿಲ್ಲ. ನಾನು ಅದಕ್ಕೆ ಹೇಳಿದ್ದು ನಾವು ಹೋಗಲಿಲ್ಲ ಅಂದರೆ ಸರಿ ಆಗಲ್ಲ ಅಂತ. ನೀವು ಈ ನಡುವೆ ನನ್ನ ಮಾತೇ ಕೇಳೋದಿಲ್ಲ. ಸರಿ ಸಾರಿ, ನಾಳೆ ಹೋದ್ರಾಯ್ತು. ಫೈನ್. ಒಳ್ಳೆ ವಿಷಯನೇ ಹೇಳಿದ್ರಿ, ಥ್ಯಾಂಕ್ ಯು. ಸಿಸ್ಟರ್, ಅದು ಮೊನ್ನೆ ಕುಡ್ದು ಹ್ಯಾಂಗ್ ಓವರಲ್ಲಿ ಉಳಿದ ಅರ್ಧ ಬಾಟ್ಲಿ ಎಣ್ಣೆನ ಎಲ್ಲಿಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಷ್ಟುವರೆಗೆ ಹುಡುಕ್ದೆ, ನನ್ನ ಕಣ್ಣಿಗೆ ಬೀಳದೆ ಇರೋದು ನಿನ್ನ ಕಣ್ಣಿಗೆ ಏನಾದರೂ ಬಿತ್ತ? ಅಣ್ಣ, ನಾನು ಏನು ಅನ್ಕೊಂಡಿದ್ಯಾ? ಸಿಸ್ಟರ್, ನೀನು ಏನು ಬೇಕಾದ್ರು ಅಂದ್ಕೋ, ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೋ ಸಿಸ್ಟರ್. ಸಮಯ ಹಾರಾಗ್ತಿದ್ದಂಗೆ ನಾನು ಹಾರಾಡಬೇಕು ಅಂದರೆ ಮತ್ತಿನ ಔಷಧಿ ಬೇಕೇ ಬೇಕು. ಆವಾಗ ನಾನು ಖುಷಿಯಾಗಿರೋದು, ಕಿಕ್ ಕೊಡೋದು. ನನಗೀಗ ಲೇಟೆಸ್ಟಾಗಿ ಬಂದಿರೋ ವಿಷಯದ ನಿನಗೆ ಗೊತ್ತಾದರೆ ನೀನು ಕಿಕ್ ಜೊತೆ ಡಬಲ್ ಕಿಕ್ ಸಿಗತ್ತೆ. ಡಬಲ್ ಕಿಕ್ಕ ಏನು ಸಿಸ್ಟರ್ ಅದು? ಈಗ ಬಂದಿರೋ ಲೇಟೆಸ್ಟ್ ನ್ಯೂಸ್ ಏನು ಗೊತ್ತಾ? ಮಲ್ಲಿಗಿನ್ನೂ ಪ್ರಜ್ಞೆ ಬಂದಿಲ್ವಂತೆ, ಆಪ್ರೇಷನ್ ಮಾಡಬೇಕಂತೆ. ಮೋಸ್ಟ್ಲಿ ಉಳಿಯೋದು ಕಷ್ಟ ಅಂತ ಹೇಳ್ತಿದ್ದಾರೆ. ಇದು ನಿನಗೆ ಲೇಟೆಸ್ಟ್ ನ್ಯೂಸ್, ನನಗೆ ಹಳೆ ನ್ಯೂಸ್. ಎಲ್ಲ ನಿನ್ನ ಮಗನ ಲೀಲೆ. ಅಯ್ಯೋ ದೇವ್ರೆ. ಅಣ್ಣ, ನಾನು ಹೇಳಿದ್ ಕೇಳಿಸ್ತಾ? ಕೇಳಿಸ್ತು. ಅಲ್ಲ, ತುಂಬ ಡೀಪಾಗಿ ಥಿಂಕ್ ಮಾಡ್ತಿದ್ದೆ ಸಿಸ್ಟರ್. ಅವಳು ಆಪರೇಷನ್ ಥಿಯೇಟ್ರಲ್ಲೇ ಹೋಗ್ಬಿಟ್ಲು ಅಂತ ಇಟ್ಕೋ. ಆಗ ನೀನೇನು ಮಾಡ್ತೀಯ? ಇನ್ನೇನು ಮಾಡೋಕ್ಕಾಗತ್ತೆ? 4 ಹನಿ ಕಣ್ಣೀರು ಹಾಕಿ ಸುಮ್ಮನೆ ಇದ್ಬಿಡ್ತೀನಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನಮ್ಮ ಜಯದೇವ್ಗೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡಿಸ್ಬಿಡ್ತೀನಿ. ಅಲ್ಲಿಗೆ ಇನ್ನೊಂದು ಹುಡುಗಿ ಬಾಳು ಗೋವಿಂದಾನಿ ಗೋವಿಂದ ಗೋವಿಂದ. ಸಿಸ್ಟರ್, ನೀನು ಕೂಡ ಮಲ್ಲಿ ಅಂತ್ಯಕ್ಕೆ ಕಾಯ್ತಾ ಇದೆಯಾ ಅನ್ನೋ? ಕಾಯ್ತಾ ಏನಿಲ್ಲ, ಅವಳಿಗೇನಾದರೂ ಆದರೆ ನನಗೇನೂ ಲಾಸ್ ಇಲ್ಲ. ಅವಳ ವಿಷಯದಲ್ಲಿ ಸೊಸೆ ಅನ್ನೋ ಮೋಹ ನನಗಿಲ್ಲ. ಮೊದಲಿಂದನೂ ಅವಳನ್ನ ನನ್ನ ಸೊಸೆ ಅಂತ ನಾನು ಒಪ್ಕೊಂಡಿಲ್ಲ. ಅಂದಮೇಲೆ ಅವಳಿದ್ರೂ ಒಂದೇ, ಇಲ್ದಿದ್ರೂ ಒಂದೇ ಅಲ್ವಾಣ. ಅವಳು ಹೋದ್ಮೇಲೆ ಅವಳ ಜಾಗಕ್ಕೆ ನಮ್ಮ ಸ್ಟೇಟಸ್ ತಕ್ಕಾಗಿ ಯಾರನ್ನ ತಂದ್ಕೊಂಡ್ರೆ ಆಯಿತು. ನಿನಗಿರೋದು ದುರಾಲೋಚನೆ. ನೋ 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 ದೂರಾಲೋಚನೆ ತನ್ನು. ಮೈ ಡಿಯರ್ ಸಿಸ್ಟರ್, ದೂರಾಲೋಚನೆ ಫ್ಯೂಚರ್ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಕೀಪ್ ಇಟ್ ಅಪ್. ಆದರೂ ಅಣ್ಣ, ಈ ಗೌತಮ ಮಲ್ಲಿಗೆ ಟ್ರೀಟ್ಮೆಂಟ್ ಆಪ್ರೇಷನ್ ಅಂತ ಜಾಸ್ತಿ ಕೇರ್ ಮಾಡ್ತಿದ್ದಾನೆ. ಕರೆಕ್ಟ್ ಸಿಸ್ಟರ್, ಅಜ್ಜಯ್ಯ ಬುದ್ಧಿ ಇಲ್ಲ. ಮಲ್ಲಿ ಅನ್ನೋ ಡೆಡ್ ಇನ್ವೆಸ್ಟ್ಮೆಂಟ್ ಮೇಲೆ ವೇಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾನೆ. ದುಡ್ಡು ದಂಡ, ಆ ದುಡ್ಡು ನನಗಾದ್ರೂ ಕೊಟ್ಟಿದ್ರೆ ಡೈಲಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ತೀರ್ಥ ಪ್ರಸಾದ ಸೇವನೆ ಮಾಡಿಕೊಂಡು ಯಥಾವತ್ ಭಜನೆ ಮಾಡಿಕೊಂಡು ಮಲಗಿರ್ತಿದ್ದೆ. ಕರ್ಮ, ನಿನ್ಗೆ ಯಾವಾಗಲೂ ಇದೇ ಯೋಚನೆ ಅಲ್ಲ? ಓ, ಇನ್ನೇನು ಮಾಡಲಿ ನಾನು? ಹೆಂಡ್ತಿನ ಮಕ್ಕಳ ಹಿಂದಿಲ್ಲ ಮುಂದಿಲ್ಲ, ಪಾಪದ ಪರದೇಶಿ ನಾನು. ಅಯ್ಯೋ ದೇವರೇ, ಒಂದು ಪೆಗ್ ಹಾಕೊಂಡು ಬರುವೆನು. ಮಲ್ಲಿ, ಇವ್ರು ನಿನಗೆ ಗೊತ್ತಾ? ಗೊತ್ತು ಡಾಕ್ಟರ್, ನನ್ನ ಫ್ರೆಂಡ್ ಇವಳು. ಏನಾಯ್ತು ಇವಳಿಗೆ? ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಹೌದು, ರೋಡ್ ಕ್ರಾಸ್ ಮಾಡುವಾಗ ಆಕ್ಸಿಡೆಂಟ್ ಆಗಿದೆ. ಅಬಾರ್ಟ್ ಮಾಡಬೇಕಾಯ್ತು. ಪಾಪ, ಆವಾಗಿಂದ ಹೀಗೆ ಮಲಗಿದ್ದಾಳೆ.
ಇವ್ರ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಆಪ್ರೇಷನ್ ಮಾಡಬೇಕಾಗತ್ತೆ. ಆಪ್ರೇಷನ್ ಮಾಡಿದ್ರೂ ಬದುಕೋ ಚಾನ್ಸಸ್ಸು 50-50. ಸಾರಿ ಸರ್, ಮಲ್ಲಿ ಅವರು ಏನೂ ರಿಯಾಕ್ಟ್ ಮಾಡ್ತಿಲ್ಲ. ಹೇಗೆ ರೆಸ್ಪಾಂಡ್ ಮಾಡ್ತಾಳೆ? ಮಾಡೋದಕ್ಕೆ ನಾವು ಬಿಟ್ಟರೆ ತಾನೆ. ಯಾವ ಇಂಪ್ರೂವ್ಮೆಂಟು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನಾವು ಆಪ್ರೇಷನ್ಗೆ ಹೋಗದೆ ಆಪ್ಷನ್ನೇ ಇಲ್ಲ. ಬಟ್ ಅದು ಬಹಳ ರಿಸ್ಕಿ ಅಂತ ಹೇಳಿದ್ರಲ್ಲ ಡಾಕ್ಟರ್. ರಿಸ್ಕ್ ಅಂತೂ 100% ಇದೆ. ಬೇಡ ಡಾಕ್ಟರ್, ನಾವು ವೆಯ್ಟ್ ಮಾಡ್ತೀವಿ, ರೆಡಿ ಇದ್ದೀವಿ. ಅವಳು ಅಲ್ಲೇ ಇರಲಿ. ಅವಸರ ಬಿದ್ದು ಆಪ್ರೇಷನ್ ಮಾಡಿಸೋದಕ್ಕೆ ನಮ್ಗೆ ಇಷ್ಟ ಆಗ್ತಿಲ್ಲ. ಆ ರಿಸ್ಕ್ದೊಳಗೆ ನಾವು ರೆಡಿ ಇಲ್ಲ ಡಾಕ್ಟರ್. ಇಟ್ಸ್ ಓಕೆ. ಪ್ರಜ್ಞೆ ಬರೋ ತನಕ ಅದೇನು ಟ್ರೀಟ್ಮೆಂಟ್ ಇದೆ ಅದನ್ನು ಕಂಟಿನ್ಯೂ ಮಾಡಿ. ವಿಲ್ ವೆಯ್ಟ್, ನೋ ಪ್ರಾಬ್ಲಮ್. ಇವಾಗೇನೋ ಹೀಗೆ ಹೇಳ್ತೀರಾ, ಆದರೆ ಸಮಯ ಕಳೀತಿದ್ದಾಗೆ ಅವ್ರಿಗೂ ಕಷ್ಟ, ಅವ್ರನ್ನ ನೋಡ್ಕೊಳ್ಳೋ ನಿಮಗೂ ಕಷ್ಟ. ಅದ್ರ ಬದಲು ಚಾನ್ಸ್ ತೊಗೊಳ್ಳೋದು ಒಳ್ಳೇದು ಅಂತ ಅನಿಸುತ್ತೆ. ನೋಡಿ, ನೀವು ಕಾಯೋಣ ಅಂದರೆ ಕಾಯೋಣ, ನಮಗೇನೂ ಇಲ್ಲ. ಬಟ್ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಅನಿಸುತ್ತೆ. ಅವ್ರು ಹಾಗೆ ಮಲಗಿರ್ತಾರೆ, ಯಾವುದೇ ಮೂಮೆಂಟ್ಸು ಇರಲ್ಲ. ಆಪ್ರೇಷನ್ ಮಾಡೋಣ, ಬದುಕೋ ಚಾನ್ಸಸ್ಸು 50-50. ಆದರೆ ಇನ್ನೂ 50% ಬದುಕೋ ಚಾನ್ಸಸ್ ಇದೆಯಲ್ಲ. ಸೊ ನಾವ್ಯಾಕೆ ಹೋಪ್ಸ್ನ ಕಳ್ಕೋಬೇಕು? ಯೋಚನೆ ಮಾಡಿ. ಆಪರೇಷನ್ ಬೇಡ ಅಂತ ಅಣ್ಣನೇ ಇಷ್ಟೊಂದು ಎಮೋಷ್ನಲ್ ಆಗಿ ಮಾತಾಡ್ತಿದ್ದೇನೆ ಅಂದರೆ ನಾನು ಒಂದು ಕೈ ಮೇಲೋದ್ರೇ ಕರೆಕ್ಟು.